ರೈತ ಬಾಂಧವರೇ, ಸಸಿ ಮಡಿಗೆ RPS 76 ಮಿಸ್ಟರ್ ಬಸವರಾಜ್ ಅವರು ಕೊಟ್ಟಿದ್ದು ಸ್ಪ್ರೇ ಮಾಡ್ತಾಯಿದ್ದೀವಿ. ಇಂದು ದಿನಾಂಕ 19 ಡಿಸೆಂಬರ್ 2025. ಸಸಿ ಮಡಿಗೆ 20 ದಿವಸ. ಹರಿಕೃಷ್ಣ ಸರ್ ಹೇಳಿದರು, ಈಗ RPS 76 ತಮ್ಮ ಗದ್ದೆಯಲ್ಲಿರ್ತಕ್ಕಂಥ ಸಸಿಗಳಿಗೆ ಬಳಸುತ್ತಿರುವುದನ್ನು ಹೋದ ವರ್ಷ ಇವರು ಗದ್ದೆಗೆ ಬಳಸಲಿಕ್ಕೆ ಯೂಸ್ ಮಾಡಿದ್ರು. ಈ ವರ್ಷ ತಮ್ಮ ಹೊಲದಲ್ಲಿ ಸಸಿ ಮಡಿಗಳಿಗೆ RPS 76 ಸ್ಪ್ರೇ ಮಾಡ್ತಿದ್ದಾರೆ. ನೀವು ಅವರು ಹೇಳಿದ್ದನ್ನು ಕೇಳ್ಬೋದು. ಪ್ರತಿಯೊಂದು ಬೆಳೆಗೂ RPS 76 ಸ್ಪ್ರೇ ಮಾಡೋದು, ಡ್ರಿಂಚ್ ಮಾಡೋದು, ಬಳಸುವುದರಿಂದ ನಿಮ್ಮ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಾಗುತ್ತದೆ ಮತ್ತು ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ. ರೋಗಾಣುಗಳ ವಿರುದ್ಧ ಹೋರಾಡುವ ಕ್ಷಮತೆಯನ್ನು ನಮ್ಮ ಬೆಳೆಗಳಿಗೆ ನೀಡುತ್ತದೆ. ಹಾಗಾಗಿ ಪ್ರತಿಯೊಬ್ಬರು RPS 76 ಬಳಸುವುದರಿಂದ ನಮ್ಮ ಬೆಳೆಯಲ್ಲಿ ಉತ್ತಮವಾದ ಬೆಳವಣಿಗೆ ಮತ್ತು ಅಧಿಕ ಇಳುವರಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. 100ಕ್ಕೆ 100ರಷ್ಟು ಫಲಿತಾಂಶವಿರುವ ಉತ್ಪನ್ನವೆಂದರೆ RPS 76.